ಸೊ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಬೆಕ್ಕಿ ಬ್ಲಾಗರ್. ಸೊ ಈ ಸಲ ನಾನು ಎಲ್ಲೂ ಆಚೆ ಹೋಗ್ತಾ ಇಲ್ಲ, ಮನೇಲೇ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಅದೊಂದು ಕುಕಿಂಗ್ ಡಿಶ್ಶು ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಜಸ್ಟ್ ಹಾಫ್ ಆನ್ ಅವರಲ್ಲಿ ರೆಡಿ ಆಗುತ್ತೆ. ಅದನ್ನು ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ ಮನೇಲಿ ಇಟ್ಕೊಂಡು. ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನಿಮ್ಗೆ ಬೇಕಾಗಿರೋಂಥ ಐಟಮ್ಸ್ ಕೂಡ ಜಾಸ್ತಿನೂ ಖರ್ಚಾಗಲ್ಲ. ಏನೇನು ನಿಮ್ಗೊಂದು 200 ರೂಪೀಸ್ ಒಳಗೆ ಎಲ್ಲ ಸಿಕ್ಬಿಡುತ್ತೆ. ಬನ್ನಿ ಈಗ ಅಡುಗೆನ ಶುರು ಮಾಡೇ ಬಿಡೋಣ. ಲೆಟ್ಸ್ ಗೋ. ಸೊ ಫಸ್ಟ್ ನೀವು ಮಾಡಬೇಕಾದ್ರೆ ಏನಿಲ್ಲ, ಸೋಯಾ ಚಂಕ್ಸ್ನ ತೊಗೊಳ್ಳಿ. ಸೋಯಾ ಚಂಕ್ಸ್ ಅಂದರೆ ಗೊತ್ತಲ್ಲ. ಸೊ ನೀವು ಇದು ತುಂಬ ಹೈ ಪ್ರೋಟೀನ್ ಇರುತ್ತೆ. ಈ ಸೋಯಾ ಚಂಕ್ಸ್ನ ತೊಗೊಂಡು ನೀವು ಸೀದಾ ಈ ಥರ ಬಿಸಿ ನೀರಲ್ಲಿ ಒಂದು 20 ಮಿನಿಟ್ಸ್ ಸೋಕ್ ಹಾಕ್ಬಿಡಿ. ಸ್ವಲ್ಪ ಆಮೇಲೆ ನೀರೆಲ್ಲ ಹೀರ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕಿ ಅದಾದಮೇಲೆ ಫುಲ್ಲು ಕಲಸಿ, ಅದಾದ ನಂತರ ಸೋಯಾ ಚಂಕ್ಸ್ನ ಈ ಬೌಲೊಳಗೆ ನೀವು ಹಾಕಿ ಒಂದು 20 ಮಿನಿಟ್ಸ್ ಬಿಡಿ. ಅದಾದಮೇಲೆ ಇದು ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಪ್ರೊಸೆಸ್ ಅಂತ ಹೇಳ್ತೀನಿ. ಅದಾದ ನಂತರ ನಿಮಗೆ ಬೇಕಾಗಿರೋಂಥ ಪೌಡರ್ಸ್ ಬಂದುಬಿಟ್ಟು ಸೊ ಇದೇನೆಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ನೆಕ್ಸ್ಟ್ ಚಾಟ್ ಮಸಾಲ ಬೇಕು ಆ್ಯಂಡ್ ಚಿಲ್ಲಿ ಪೌಡರ್, ಆಮೇಲೆ ಟರ್ಮರಿಕ್ ಪೌಡರ್, ಮತ್ತು ಗರಂ ಮಸಾಲ, ಆಮೇಲೆ ಕೊರಿಯಾಂಡರ್ ಪೌಡರ್, ಆಮೇಲೆ ಲಾಸ್ಟಲ್ಲಿ ಕಲಿಸಾದ್ಮೇಲೆ ಕಾರ್ನ್ಫ್ಲೋರ್, ಮತ್ತು ಮೇನ್ ಬೇಕಾಗಿರೋದು ಮೊಸರು. ಆಮೇಲೆ ನಿಮಗೆ ಎಲ್ಲ ರೆಡಿ ಆದಮೇಲೆ ಬೇಕಾಗಿರೋದು ಸಾಸ್. ಮತ್ತು ಫಸ್ಟ್ ನೀವು ಒಂದು ಬೌಲಿಗೆ ಮೊಸರನ್ನ ಹಾಕ್ಕೊಳ್ಳಿ. ಒಂದು ಮೊಸರನ್ನ ಹಾಕ್ಕೊಳ್ಳಿ. ಕ್ವಾಂಟಿಟಿ ನೋಡಿಕೊಂಡು ನೀವು ಕಂಪ್ಲೀಟಾಗಿ ಎಲ್ಲ ಹಾಕ್ತೀನಿ ಅಂದರೆ ನಾನು 1/4 ಲೀಟ್ರ್ ಪ್ಯಾಕೆಟ್ ಮೊಸರು ಹಾಕ್ತಾಯಿದ್ದೀನಿ. ಸೊ ಇದನ್ನು ಹಾಕಿದ ನಂತರ ನಿಮಗೆ ಮಸಾಲೆಗಳು ಹಾಕಬೇಕು. ಚಿಲ್ಲಿ ಪೌಡರ್, ನೆಕ್ಸ್ಟ್ ಇದಾದಮೇಲೆ ಚಾಟ್ ಮಸಾಲ ಹಾಕ್ಕೊಳ್ಳಿ. ಇಷ್ಟು ಬೇಕಾದ ಚಾಟ್ ಮಸಾಲ, ಮಸಾಲ ಆದಮೇಲೆ ನೆಕ್ಸ್ಟ್ ಗರಂ ಮಸಾಲನೂ ಹಾಕೊಳ್ಳಿ. ಗರಂ ಮಸಾಲ ಆದಮೇಲೆ ಸ್ವಲ್ಪ ಹಾಕೊಳ್ಳಿ, ಸಾಕು. ಚೆನ್ನಾಗಿ ಕುಕ್ ಮಾಡಿ. ಫುಲ್ ಸೋಪ್ ಆದಮೇಲೆ ಮತ್ತು ಎಲ್ಲ ಚೆನ್ನಾಗಿ ಹಿಂಡ್ಕೊಂಡಾದ್ಮೇಲೆ ಈ ರೀತಿ ಇರುತ್ತೆ. ಇದನ್ನು ನಾವು ಇದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಅದಕ್ಕೆ ಏನು ಹಾಕಬೇಕು ಅಂತ ಹೇಳಿದ್ದೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಬೇಕು. ಜಸ್ಟ್ ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಕಾರ್ನ್ಫ್ಲೋರ್ ಹಾಕಬೇಕು. ಕೊರಿಯಾಂಡರ್ ಪೌಡರ್ ಒಂದು ಹಾಕೊಬೇಕು. ಕೊರಿಯಾಂಡರ್ ಪೌಡರ್ ಇದ್ದರೆ ಹಾಕೊಳ್ಳಿ, ಕೊರಿಯಾಂಡರ್ ಪೌಡರ್ ಇಲ್ಲ ಅಂತಂದ್ರೆ ಬೇಡ. ಜಸ್ಟ್ ಹೀಗೆ ಎಲ್ಲನೂ ಸ್ಮ್ಯಾಶ್ ಮಾಡಬೇಕು. ನೀಟಾಗಿ ಎಲ್ಲ ಸ್ಮ್ಯಾಶ್ ಆಗಿರಲ್ಲ, ಫುಲ್ ಮಿಕ್ಸ್ ಆಗಿರಬೇಕೆಲ್ಲವನ್ನು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದನ್ನು ಏನಿಲ್ಲ ಎಣ್ಣೆಗೆ ಬಿಡೋದಕ್ಕೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಮತ್ತು ನೆಕ್ಸ್ಟ್ ಪ್ರೊಸೀಜರ್ ಬಂದು ಏನಿಲ್ಲ, ಜಸ್ಟ್ ನೀವು ಅದೇನು ಎಲ್ಲ ಕಚ್ಕೊಂಡಿರ್ತೀರ ಇದು ಕಂಪ್ಲೀಟಾಗಿ ಇಲ್ಲಿ ಎಣ್ಣೆಗೆ ಹೋಗುತ್ತೆ. ಎಣ್ಣೆಯಲ್ಲಿ ಚೆನ್ನಾಗಿ ಸೋಪ್ ಹಾಕಿ ಆನಂತರ ಹೇಗೆ ಬರುತ್ತೆ ಅಂತ ಡಿಶ್ ತೋರಿಸ್ತೀನಿ, ಬನ್ನಿ. ಒಂದೊಂದಾಗಿ ಇದನ್ನು ಅಲ್ಲಿಗೆ ಬಿಡೋಣ. ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾಯಲಿ, ಕಾದ್ಮೇಲೆ ಆನಂತರ ಇದನ್ನು ಜಸ್ಟ್ ಅಲ್ಲಿಗೆ ಹಾಕೋದಷ್ಟು. ಈ ವಡೆ ಬಜ್ಜಿ ಎಲ್ಲ ಬಿಡ್ತಿರಲ್ಲ ಆ ರೀತಿ ಅಷ್ಟೆ. ಸೊ ಮುಂಚೆ ನಳಮಹಾರಾಜ ಅಂತಲೇ ಇದ್ದಿದ್ದು, ನಳಮಹಾರಾಣಿ ಅಂತ ಇರಲಿಲ್ಲ. ಆ ಒಂದು ಸಂಪ್ರದಾಯ ಈಗ ಮಾಡಿ ಅಂತಂದರೆ ಒಬ್ಬರು ಮಾಡಲ್ಲ. ಆದರೆ ನಳಮಹಾರಾಜರೇ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ದು ಹೆಣ್ಮಕ್ಳಿಗಿಂತ ಅಂತ ನಾನು ಇವತ್ತು ಅದನ್ನು ತಲೆಯಲ್ಲಿಟ್ಕೊಂಡು ಒಂದು ಡಿಶ್ನ ಟ್ರೈ ಮಾಡಿದ್ದೀನಿ. ಬನ್ನಿ. ಸೊ ಈಗ ಇಲ್ಲಿರೋದನ್ನ ಎಣ್ಣೆಗೆ ಬಿಡಬೇಕು. ನಮ್ಮ ಎಣ್ಣೆಗೆ ಬಿಡೋಣ. ಇಟ್ಕೊಳ್ಳಿ ನಿಧಾನಕ್ಕೆ ಒಂದೊಂದಾಗೆ. ಸ್ವಲ್ಪ ಆಡ್ತಾ ಇದೆ, ಯಾಕಂದರೆ
ನೀರಲ್ಲಿ ಸೋಪ್ ಮಾಡೋದೇ ಇಲ್ಲ, ಅದಕ್ಕೆ ನೀರು ಸರಿ ಹಿಂಡಿಲ್ಲ ಅಂತಂದರೆ ಆ ಥರ ಎಣ್ಣೆ ಜಾಸ್ತಿ ತೊಗೊಂಡು ಬರುತ್ತೆ. ಯಾಕಂದರೆ ಎಣ್ಣೆ ನೀರಿಗೂ ಆಗಲ್ಲ ಹಾಗೆ. ಬೇಯ್ತಾಗ ಇಷ್ಟು ಒಂದು ಬ್ರೌನ್ ಕಲರ್ ಟರ್ನ್ ಆಗೋಕ್ಕಂತ ಬೇಯಿಸ್ತೀವಿ. ಆನಂತರ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ. ಏನೂ ಮಾಡೋಂಗಿಲ್ಲ, ಎತ್ಕೊಂಡು ಸೋಪ್ ಹಾಕೊಂಡು ತಿಂತಾ ಇರೋದನ್ನು ಕೆಲಸ. ಈಗ ನೋಡಿ ಇದು ಬ್ರೌನ್ ಕಲರ್ ಆಗಿದೆಯಲ್ಲ, ಸೊ ಬ್ರೌನ್ ಕಲರ್ ಆದಮೇಲೆ ಇದನ್ನ ಹಾಕಿ ತೆಗೆದ್ಬಿಡಿ. ಇನ್ನು ಒಳಗಡೆ ಏನಿದೆ ತುಂಬ ಸೀದೋಗುತ್ತೆ. ಸೊ ಈ ಟೈಪ್ ಕಲರ್ ಬಂದಮೇಲೆ ಎಣ್ಣೆ ಎಲ್ಲ ಈ ಥರ ಕೆಳಗಡೆ ಮಾಡಿ ತೆಗೆದ್ಬಿಡಿ. ಮನೆಯಲ್ಲಿ ಇದೊಂದು ಟೇಸ್ಟ್ ಮಾಡಿ ನೋಡಿ ಹೇಗಿದೆ. ಹಚ್ಕೊಳ್ಳಿ. ಸಾಕು ಸಾಕು, ಹಿಂದೆ ಎಲ್ಲ ಸಾಕು ಅಂತ ಚೆನ್ನಾಗಿ ಮಾಡಿಲ್ಲ ಅಂತ ಇಂಡೈರೆಕ್ಟಾಗಿ ಬೈತಾ ಇದ್ದೀರಾ. ಹೇಗಿದೆ? ಚೆನ್ನಾಯ್ತಾ? ಹಾಂ, ಚೆನ್ನಾಗಿ ಮಾಡಿದ್ದೆ. ಎಷ್ಟು ಕೊಡ್ತೀರಾ ರೇಟಿಂಗ್ಸ್ 5ಗೆ? 5 3.5. ಹಾಂ, 3.5 ತುಂಬ ಜಾಸ್ತಿ ಆಯಿತು. ಸರಿ, ಪರವಾಗಿಲ್ಲ, 3.5 ಬಿಟ್ಟಿದ್ದಾರಮ್ಮ. ನೆಕ್ಸ್ಟ್ ಟೈಮ್ 4.5 ಚೆನ್ನಾಗಿ ಮಾಡೋಂಗೆ ಕಲ್ತ್ಕೊತೀನಿ. ಇವತ್ತಿಗೆ ಇಷ್ಟ. ಅನ್ನ ಸಾಂಬಾರು ಏನಾರು ಮಾಡಿದ್ರೆ ಸೈಡ್ಸ್ಗೆ ಅಂತ ಮಾಡ್ಕೊಬೋದು. ಅದು ಬಿಟ್ಟರೆ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಮಾಡ್ಕೊಬೋದು. ಕ್ರೇಜಿ ಆಗಿದೆ, ಒಂದು ಮನೇಲಿ ಟ್ರೈ ಮಾಡಿ. ಇಷ್ಟ ಇವತ್ತು ಮನೇಲಿ ಇದ್ದಿದ್ದರಿಂದ ಇವತ್ತು ಟ್ರೈ ಮಾಡಿದ್ದೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಬೈ ಬಾಯ್.